ನಗರದಲ್ಲಿ ಅಕ್ರಮ ಖಾಸಗಿ ಶಾಲೆಗಳ ವಿರುದ್ಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸಿ ಪರವಾನಗಿ ರದ್ದುಪಡಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಗರದ ಶಿಕ್ಷಣ ಉಪನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕಲಬುರಗಿಯಲ್ಲಿ ಸುಮಾರು 400ರಿಂದ 500 ಖಾಸಗಿ ಶಾಲೆಗಳಿದ್ದು ಇಕ್ಕಟ್ಟಾದ ಕಟ್ಟಡಗಳಲ್ಲಿ ಹಲವು ಕ್ಲಾಸ್ಗಳನ್ನು ನಡೆಸಲಾಗುತ್ತಿದೆ. ಅರ್ಹತೆ ಇಲ್ಲದ ಶಿಕ್ಷಕರ ನೇಮಕ, ಆಟದ ಮೈದಾನಗಳ ಕೊರತೆ ಸೇರಿದಂತೆ ಅನೇಕ ಅಕ್ರಮಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ತಕ್ಷಣ ಕ್ರಮ ಕೈಗೊಂಡು ಇಂತಹ ಶಾಲೆಗಳ ಪರವಾನಗಿ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಶನಿವಾರ 4 ಗಂಟೆ ಸುಮಾರಿಗೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂದೀಪ್ ಬರ್ನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದುಡ್ಡಿನ ಆಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿರುವ ಉಪನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. ದುಡ್ಡಿನ ಆಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿರುವ ಉಪನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. ಮಾಡಲೇಬೇಕು ಬೇಕೇ ಬೇಕು. ಸುಮಾರು 2 ತಿಂಗಳ ಹಿಂದುಗಡೆ ನಾನು ಕಲಬುರಗಿಯ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಮನವಿ ಕೂಡ ಸಲ್ಲಿಸಿದ್ದೇನೆ. ವಿಷಯ ಏನಪ್ಪಾ ಅಂತಂದ್ರೆ, ಒಂದೇ ಕಟ್ಟಡದಲ್ಲಿ 2 ರಿಂದ 3 ಶಾಲೆಗಳು ನಡೆಸ್ತಾ ಇರತಕ್ಕಂಥ ಶಾಲೆಗಳ ಮೇಲೆ ಕ್ರಮ ಕೈಗೊಂಡು ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕಂತ. ಇವತ್ತು ಉದಾಹರಣೆ, ತಾಜ್ ಸುಲ್ತಾನ್ಪುರ್ ರಸ್ತೆಯಲ್ಲಿ ಇರತಕ್ಕಂಥ ಶಿವಶಕ್ತಿ ನಗರ ನಿಸರ್ಗ ಶಾಲೆ, ನವಪ್ರಜ್ಞಾ ಶಾಲೆ ಹಾಗೂ ನಿಸರ್ಗ BA BCom ಅಂತ, ಅಂದರೆ ಒಂದೇ ಕಟ್ಟಡದಲ್ಲಿ 3-4 ಪರವಾನಗಿ ಕೊಡುವಂತ ಯಾವುದೇ ಕಾನೂನು ಅಡಿಯಲ್ಲಿ ಇಲ್ಲ. ಆದರೆ ಇವತ್ತು ನಮ್ಮ ಕಲಬುರಗಿ ಉಪನಿರ್ದೇಶಕರು ಒಂದು ದುಡ್ಡಿನ ಆಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುವಂತ ಕೆಲಸ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಇವತ್ತು ಹೇಳೋದೇನಪ್ಪಾ ಅಂತಂದ್ರೆ, ಇವತ್ತು ಕಲಬುರಗಿಯಲ್ಲಿ ಸುಮಾರು 400ರಿಂದ 500 ಶಾಲೆಗಳು, ಇವತ್ತು ಕಿರಾಣಿ ಅಂಗಡಿ, ಪಾನ್ಪಟ್ಟಿ ಯಾವ ತರ ಇದೆ ಆ ತರ ಇವತ್ತು ಕಲಬುರಗಿಯಲ್ಲಿ ಶಿಕ್ಷಣ ಇಲಾಖೆಯನ್ನು ಅಸ್ತವ್ಯಸ್ತ ಕಂಡು ಬರ್ತಾ ಇದೆ. ಇದಕ್ಕೆ ನೇರವಾಗಿ ಹೊಣೆಗಾರ ಯಾರಪ್ಪ ಅಂದ್ರೆ ಜಿಲ್ಲಾಡಳಿತ ಹಾಗೂ ಇಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಇವತ್ತು ಹಲವು ಬಾರಿ ಮನವಿ ಸಲ್ಲಿಸಿ